ನಿಜಕ್ಕೂ ಅಲ್ಲಿ ಏನು ನಡೀತಿದೆ ಅಂತ ಮೈಥಿಲಿ ತಿಳಿಯೋ ಮೊದಲೇ ಹೀರಾಗೆ ಇದ್ದ ಆವೇಶಕ್ಕೆ ಅವಳ ಕೆನ್ನೆಯನ್ನು ಎಣ್ಣೆ ಇಲ್ಲದೆಯೇ ಪೂರಿಯಂತೆ ಊದಿಸ್ಬಿಟ್ಟಿದ್ಲು. ತನ್ನಲ್ಲಿದ್ದ ಕೋಪ ಮತ್ತು ಹಠನೆಲ್ಲ ತನ್ನ ಕೈಗಳ ಮೂಲಕ ತೋರಿಸಿ ಮೈಥಿಲಿಯ ಕೆನ್ನೆಯ ಬಣ್ಣಗೆಡಿಸಿದ ಹೀರಾ ಪಕ್ಕದಲ್ಲೇ ಇದ್ದ ನೀರಿನ ಬಾಟಲ್ ತೆಗೆದುಕೊಂಡು ಗಟಗಟ ಅಂತ ಕುಡಿದ್ಲು. ತನ್ನ ಗಂಟಲಲ್ಲಿ ಅಳು ತುಂಬಿ ಬಂತು. ಮೈಥಿಲಿಗೆ ಇಷ್ಟು ಪುಟ್ಟ ಮಗುವಿನ ಕೈಯಲ್ಲಿ ಏಟು ತಿಂದಿದ್ದು ಯಾರಿಗಾದರೂ ತಿಳಿದ್ರೆ ಖಂಡಿತ ಮುಖದ ಮೇಲೆ ಉಗಿತಾರೆ ಅಂತ ಅವಳಿಗನ್ನಿಸ್ತು. ನೀನೇನೇ ಮಾಡಿದ್ರು ನಿನ್ನನ್ನು ಯಾಕೆ ಇಲ್ಲಿವರೆಗೆ ಬಿಟ್ಟಿದ್ದೀನಿ ಗೊತ್ತಾ ಮಿಸ್ ಮೈಥಿಲಿ? ನೀನು ಮಾಡಿದ ಘೋರ ಕೆಲಸಗಳಿಗೆ ಸಿಗೋ ಶಿಕ್ಷೆ ಅಷ್ಟು ಸುಲಭವಾಗಿರಬಾರ್ದು. ನಮ್ಮ ಮಮ್ಮಿ ಮೇಲೆ ಇಲ್ಲದ ಸಲ್ಲದ ಅಪವಾದ ಹೊರಿಸಿ ಅವಳ ಗುಣಕ್ಕೆ ಮಸಿ ಬಳದೆ. ನನಗೆ ಅಮ್ಮ ಇಲ್ಲದಂತೆ ಮಾಡಿದೆ. ನೀನು ಮಾಡಿದ ಪಾಪಗಳಿಗೆ ಶಿಕ್ಷೆ ಅತಿ ಬೇಗ ಸಿಗುತ್ತೆ, ಕಾದು ನೋಡು ಅಂತ ಹೇಳ್ತಿದ್ರೆ ಭಯದಿಂದ ಮೈಥಿಲಿಯ ಮೈ ನಡುಗೋದಕ್ಕೆ ಶುರುವಾಯಿತು. ಏನು ಮಾಡಿದೆ ಹೀರಾ? ಮೈ ನಡುಗ್ತಿದ್ರು ಹೀರಾ ಏನೂ ಮಾತಾಡಲಿಲ್ಲ. ತನ್ನ ಕುತ್ತಿಗೆಯ ಚೈನ್ಗಿದ್ದ ಗುಪ್ತ ಚಿಪ್ಪನ್ನು ಬಾಯಿ ಹತ್ತಿರ ತಂದು ತಾತಯ್ಯ ಅಂದ್ಲು. ಅತ್ತ ಕಡೆಯಿಂದ ತಕ್ಷಣವೇ ಹೀರಾ ಮಗು ಅನ್ನೋ ಮರು ಮಾತು ಬಂತು. ನಾನು ಪಶ್ಚಿಮ ದಿಕ್ಕಿನ ಒಂದು ಕತ್ತಲೆ ಕೋಣೆಯಲ್ಲಿದ್ದೀನಿ ಎಂದು ತಾನು ಬಂದ ದಾರಿಯನ್ನೆಲ್ಲ ವಿವರವಾಗಿ ಹೇಳಿ ನಾನು ಚೆನ್ನಾಗಿದ್ದೀನಿ, ನೀವು ಗಾಬರಿ ಪಡದೆ ಬನ್ನಿ ಅಂತ ಮಾತಾಡ್ತಿದ್ರೆ ಮೈಥಿಲಿಗೆ ತಲೆ ಗಿರ್ರಂತು. ಯಾರೋ ಬರ್ತಿರೋ ಶಬ್ದ ಕೇಳಿ ಮತ್ತೆ ಮಾತಾಡ್ತೀನಿ ಅಂತ ಹೇಳಿ ಏನು ತಿಳಿಯದವಳಂತೆ ಮುಖ ಮಾಡಿಕೊಂಡು ಕೂತ್ಲು ಹೀರಾ. ಇಬ್ಬರು ಆಫ್ರಿಕನ್ ಮೂಲದ ವ್ಯಕ್ತಿಗಳು ಎತ್ತರವಾಗಿದ್ದು ಕಪ್ಪಗೆ ನೋಡಲು ಹೆದರಿ ಸಾಯೋಷ್ಟು ಭಯಾನಕವಾಗಿದ್ದರಿಂದ ಅವರು ಹೀರಾಳನ್ನು ಹೊರಗೆಳೆದು ತಂದು ಬಾಗಿಲು ಹಾಕಿದ್ರು. ಹೀರಾ ದಂಗಾದರೂ ಕೂಡಲೇ ಅಪಾಯದ ಸುಳಿವು ಅರಿತು ಬಾಗಿಲು ತೆಗೆಯುವಂತೆ ಬಡಿಯತೊಡಗಿದಳು. ಒಳಗೆ ಮೈಥಿಲಿಯ ಚೀರಾಟ ಕೇಳಿಸ್ತಿತ್ತು. ಮೈಥಿಲಿಯ ಮೇಲೆ ಎಷ್ಟೇ ಕೋಪ ದ್ವೇಷ ಇದ್ದರೂ ಒಬ್ಬ ಹೆಣ್ಣು ಮಗಳಾಗಿ ಅವಳಿಗೆ ಇಂತಹ ಸ್ಥಿತಿ ಬರಬಾರ್ದು ಅಂತ ಹೀರಾ ಬಯಸಿದ್ಲು. ಪಕ್ಕದಲ್ಲೇ ಇದ್ದ ಕಬ್ಬಿಣದ ಸರಳನ್ನು ತಗೊಂಡು ಬಲವಾಗಿ ಬಾಗಿಲಿನ ಬೀಗ ಹೊಡೆದ್ಲು. ಪುಟ್ಟ ಮಗುವಾದರೂ ತನ್ನೆಲ್ಲ ಶಕ್ತಿಯನ್ನು ಹಾಕಿ 10 ಬಾರಿ ಒಡೆದ ಮೇಲೆ ಬೀಗ ಮುರಿದ್ಬಿತ್ತು. ಆದರೆ ಅಷ್ಟರಲ್ಲೇ ನಡೆದು ಹೋಗಿತ್ತು. ಆ ವ್ಯಕ್ತಿಗಳ ನಡುವೆ ಸಿಕ್ಕ ಮೈಥಿಲಿಯ ಮೈಮೇಲಿದ್ದ ಬಟ್ಟೆಗಳನ್ನೆಲ್ಲ ಅರಿದು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅವರು ಎದ್ದು ಬಟ್ಟೆ ಹಾಕೊಳ್ಳುವಷ್ಟರಲ್ಲಿ ಅವರಿಬ್ಬರ ತಲೆ ಮೇಲೆ ಕಬ್ಬಿಣದ ಸರಳಿನಿಂದ ಬಲವಾಗಿ ಹೊಡೆದ್ಲು ಹೀರಾ. ಕೋಪ ಮತ್ತು ನೋವು ಎರಡೂ ಅವಳಲ್ಲಿದ್ವು. ಮೈಥಿಲಿಯ ಗಂಟಲಲ್ಲಿ ಬಿಕ್ಕಳಿಕೆ ಕೇಳಿ ನೀರು ಕುಡಿಸಿ ಕಣ್ಣೀರಿನಿಂದ ನೋಡ್ತಿದ್ದ ಹೀರಾಳ ಕಣ್ಣುಗಳು ಮಳೆಯಂತೆ ಸುರಿತಾ ಇದ್ವು. ನಿಮ್ಮ ಅಮ್ಮನಿಗೆ ಮಾಡಿದ್ದ ಅನ್ಯಾಯಕ್ಕೆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಮೈಥಿಲಿ ಕಣ್ಣೀರು ಹಾಕ್ತಾ ಇದ್ರೆ, ಬೇಡ ಹಾಗನ್ಬೇಡ, ನಿನಗೆ ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅವಳಿಗೆ ಬಟ್ಟೆಯನ್ನು ಹಾಕಿದ್ಲು ಹೀರಾ. ಅಷ್ಟರಲ್ಲೇ ಮೇಲೇಳ್ತಿದ್ದ ಆ ರೌಡಿಗಳ ಕಾಲಿನ ಮಧ್ಯೆ ಅದೇ ಸರಳಿನಿಂದ 4 ಬಾರಿ ಬಲವಾಗಿ ಹೊಡೆದು ಜೇಬ್ನಲ್ಲಿದ್ದ ಮೊಬೈಲ್ ಆನ್ ಮಾಡಿ ಅರ್ಜುನನ ನಂಬರ್ಗೆ ಕರೆ ಮಾಡಿದ್ಲು. ಅದೇ ಸಮಯದಲ್ಲಿ ಆಂಡ್ರೂ ಕಾರು ಅಲ್ಲಿಗೆ ಬಂತು. ಕೂಡಲೇ ಆ ಪ್ರದೇಶದಲ್ಲಿ ಧೂಳೆಬ್ಬಿಸ್ತಾ ಹೆಲಿಕಾಪ್ಟರ್ ಬಂದು ಇಳೀತು. ಆಂಡ್ರೂ ಕಣ್ಣಿನಲ್ಲಿ ಧೂಳು ಬಿದ್ದು ಕಣ್ಣು ಕಾಣಿಸದಂತಾಯಿತು. ಹೆಲಿಕಾಪ್ಟರ್ನಿಂದ ಇಳಿತಾ ಇರೋ ಅರ್ಜುನ್ ಮತ್ತು ಅವನ ಹಿಂದೆ ಇದ್ದ ರಾಧಾಕೃಷ್ಣ ಅವರನ್ನ ನೋಡಿ ಆಂಡ್ರೂಗೆ ಸೇಡ್ ಹೆಚ್ಚಾಯಿತು. ಇವನು ಇಷ್ಟೆಲ್ಲ ಗಮನಿಸ್ತಿದ್ದಾನಾ ಅಂತ ತನ್ನ ಗಡಿಯಾರದಲ್ಲಿ ಎಚ್ಚರಿಕೆಯ ಶಬ್ದ ಮಾಡ್ದ. ಕೂಡಲೇ ಅಲ್ಲಿದ್ದ ಸುಮಾರು 50 ಮಂದಿ ಕಾಡು ಕೋಣಗಳಂತಹ ರೌಡಿಗಳು ಹೆಲಿಕಾಪ್ಟರನ್ನು ಸುತ್ತುವರೆದ್ರು. ಆಂಡ್ರೂ ಒಂದು ವಕ್ರನಗೆ ಬೀರಿ ಬಂಗಲೆಯನ್ನೆಲ್ಲ ಲಾಕ್ ಮಾಡಿಸಿ ಮಹಡಿಯ ಮೇಲೆ ಹೋದ. ಹೀರಾ ಮೈಥಿಲಿಯನ್ನು ಎಬ್ಬಿಸಿ ಅವಳ ಗಾಯಗಳನ್ನ ಒರೆಸ್ತಾ ಇದ್ದಾಗ, ಏನು ಮೈಥಿಲಿ, ನಿನಗೆ ಸಿಗಬೇಕಾದ ಪಾಲು ಸಿಕ್ತಾ? ಆಶ್ಚರ್ಯ ಆಯ್ತಾ ಅಂತ ವಿಕಟವಾಗಿ ನಗ್ತಿದ್ದ ಆಂಡ್ರೂ ಮೇಲೆ ಸಿಟ್ಟಿನಿಂದ ಮೈಥಿಲಿ ಕೈ ಎತ್ತಿದ್ಲು. ಅವಳ ಕೈ ತಡೆಯುತ್ತಾ, ನಾನು ನಿನ್ನಂತೆ ದಡ್ಡನಲ್ಲ ಮೈಥಿಲಿ ಅಂತ ಮೈಥಿಲಿಯ ಕುತ್ತಿಗೆಯನ್ನು ಹಿಡಿದು ಹರಿತವಾದ ಚಾಕು ಗಂಟಲಿಗಿಟ್ಟು, ಹೀರಾ, ನೀನು ಈ ಪೇಪರ್ಗಳ ಮೇಲೆ ಸಹಿ ಮಾಡಿದ್ರೆ ಇಲ್ಲಿ ಮೈಥಿಲಿ ಮತ್ತು ಹೊರಗೆ ನಿಮ್ಮ ತಾತಯ್ಯ ಬದುಕಿರ್ತಾರೆ ಅಂತ ಪೇಪರ್ ಮುಂದಿಟ್ಟ. ಹೀರಾ, ನನಗಾಗಿ ನೀನು ಸಹಿ ಮಾಡಬೇಡ. ನಾನು ಬದುಕಿ ಪ್ರಯೋಜನ ಇಲ್ಲ. ಈ ಆಸ್ತಿ ನಿನಗೆ ಸಿಕ್ಕರೆ ಎಷ್ಟೋ ಮಕ್ಕಳಿಗೆ ಸಹಾಯ ಆಗುತ್ತೆ. ಸಹಿ ಮಾಡಬೇಡ ಅಂತಿದ್ದ ಮೈಥಿಲಿಯ ಮಣಿಕಟ್ಟನ್ನು ಆಂಡ್ರೂ ಕುಯ್ದು ಹಾಕ್ತ. ರಕ್ತ ಚಿಮ್ಮುತ್ತಿರೋದನ್ನು ಕಂಡು ಹೀರಾ ಕಣ್ಣು ಮುಚ್ಕೊಂಡು ಪೇಪರ್ ಮೇಲೆ ಸಹಿ ಮಾಡಿ ಅವಳನ್ನ ಬಿಟ್ಬಿಡು ಅಂತ ಬೇಡ್ಕೊಂಡ್ಳು. ನಿನಗೆ ಮತ್ತು ನಿಮ್ಮಮ್ಮಿಗೆ ಕೆಟ್ಟದ್ದು ಮಾಡಿದ ಇವಳ ಮೇಲೆ ನಿನಗ್ಯಾಕಿಷ್ಟು ಕನಿಕರ ಹೀರಾ ಮಗು ಅಂತ ಮೈಥಿಲಿಯನ್ನು ಪಕ್ಕಕ್ಕೆ ತಳ್ಳಿ ಆಂಡ್ರೂ ಮುಂದೆ ಬಂದ. ನಿನ್ನಂತೆ ನಾನು ಪಶು ಅಲ್ಲ, ನನಗೆ ಪ್ರಾಣದ ಬೆಲೆ ಗೊತ್ತು. ಇಷ್ಟು ಒಳ್ಳೆ ಮಗುವನ್ನು ಕೊಲ್ಲೋದಕ್ಕೆ ನನಗೆ ಮನಸ್ಸಿಲ್ಲ, ಆದರೆ ನಿನ್ನನ್ನು ಸುಮ್ಮನೆ ಬಿಡೋದಕ್ಕೆ ಹೃದಯ ಒಪ್ತಾ ಇಲ್ಲ. ನನ್ನನ್ನು ಮುಟ್ಟಿ ನೋಡೋಣ ಅಂತಿದ್ದ ಹೀರಾಳ ಆತ್ಮವಿಶ್ವಾಸ ಕಂಡು ಆಂಡ್ರೂ ಒಂದು ಕ್ಷಣ ದಂಗಾದ.
ಅವಳು ನಕ್ಕದ್ಲು. ಆ ನಗುವಿನಲ್ಲಿ ಎಂಥ ಧೈರ್ಯ ಇತ್ತೆಂದರೆ ಆಂಡ್ರೂ ಸ್ತಬ್ಧನಾದ. ನಿಮ್ಮ ಮಾವ ಬರೋದಕ್ಕೆ ಕನಿಷ್ಠ ಅರ್ಧ ಗಂಟೆ ಬೇಕು, ಆದರೆ ನಿನ್ನ ಪ್ರಾಣ ತೆಗೆಯೋದಕ್ಕೆ ನನಗೆ ಅರ್ಧ ಕ್ಷಣ ಸಾಕು. ಆಸ್ತಿಗಾಗಿ ಹೆಣ್ಣು ಮಕ್ಕಳನ್ನ ಅಡ್ಡ ಇಟ್ಕೊಂಡಿದೆಯಲ್ಲ, ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದವನ ಅಥವಾ ಯಾವುದಾದ್ರೂ ಕೆಟ್ಟ ಜಾತಿಗೆ ಸೇರಿದವನ ಅಂತ ಹೀರಾ ಕೇಳ್ತಿದ್ದಂತೆ, ಏಯ್ ಏನಂದೆ ಅಂತ ಹೆತ್ತು ಬಂದಂತೆ ನುಗ್ಗಿ ಬಂದವನ ಕಾಲಿಗೆ ಹೀರಾ ಗುಂಡಿನಿಂದ ಹೊಡೆದ್ಲು. ಹೀರಾ ಹತ್ರ ಗನ್ ಇರುತ್ತೆ ಅಂತ ಅವನು ಊಹಿಸೂ ಇರಲಿಲ್ಲ. ಕಿಟಕಿಯಿಂದ ಆಗಲೇ ಅದವಳ ಹತ್ತಿರ ಸೇರಿತ್ತು. ಸ್ವಲ್ಪ ಮೊದಲೇ ಸಿಕ್ಕಿದ್ರೆ ಮೈಥಿಲಿಯನ್ನು ರಕ್ಷಿಸಬಹುದಿತ್ತು ಅನ್ನೋ ಆವೇಶದಿಂದ ಆಂಡ್ರೂನ ಕಾಲಿಗೆ ಗುಂಡಿನ ಮಳೆಗರೆದ್ಲು. ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದ ಆಂಡ್ರೂ ಕತ್ತಿಯನ್ನು ಎಸೆಯಲು ಹೋದಾಗ ಬಾಗಿಲು ಮುರಿದು ಅವನ ಮೇಲೆ ಬಿತ್ತು. ಅವನ ಸೊಂಟ ಮುರಿದು ಎದ್ದೇಳೋದಕ್ಕೂ ಆಗಲಿಲ್ಲ. ಅಷ್ಟರಲ್ಲೇ ಪೊಲೀಸರು ಬಂದು ಆಂಡ್ರೂನ ಮನುಷ್ಯರನ್ನೆಲ್ಲ ಬಂಧಿಸಿ ವ್ಯಾನ್ ಹತ್ತಿಸಿದ್ರು. ಕೆಳಗೆ ಬಿದ್ದಿದ್ದ ಆಂಡ್ರೂ ಮೇಲೆ ಬಾಕಿ ಇದ್ದ ಎಲ್ಲ ಗುಂಡುಗಳನ್ನ ಆರಿಸಿ ಅವನನ್ನು ಸಾಯಿಸಿದ್ಲು ಹೀರಾ. ಅರ್ಜುನ್ ಅಧಿಕಾರಿಯನ್ನು ನೋಡ್ದ. ನಾವು ನೋಡ್ಕೊಳ್ತೀವಿ ಅಂತ ಬಂಗಲೆಯಲ್ಲಿದ್ದ ಪ್ರತಿಯೊಬ್ಬರನ್ನು ಎಳ್ಕೊಂಡು ಹೋದರು. ಹೀರಾ ಮೈಥಿಲಿಯನ್ನು ಎಬ್ಸೋದಕ್ಕೆ ಹೋದಾಗ ಅರ್ಜುನ್ ಅವಳನ್ನ ತಡೆದು ಹೊರ ಕರ್ಕೊಬಂದ. ಪ್ಲೀಸ್ ಮಾವ, ಅವಳು ಪಾಪ ಅಂತಿದ್ರೆ ನನ್ನ ಶ್ರೀ ಇದಕ್ಕಿಂತ ಹೆಚ್ಚಿನ ನೋವು ಅನುಭವಿಸಿದಾಳೆ ಅಂತ ಹೇಳಿ ಲೇಡಿ ಡಾಕ್ಟರ್ಗೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಹೇಳ್ದ. ಹೆಲಿಕಾಪ್ಟರ್ ಹತ್ರ ಕರೆತಂದು ಹೀರಾಳನ್ನು ಹೆಲಿಕಾಪ್ಟರ್ ಹತ್ತಿಸ್ದ. ಅರ್ಜುನ್ ಅಲ್ಲಿನ ಕೆಲಸ ಮುಗಿಸಲು ಹೋದಾಗ ಅಲ್ಲಿನ ಇದ್ದಂಥ ಹೀರಾ ತನ್ನ ತಾತಯ್ಯನನ್ನು ಅಪ್ಕೊಂಡು ಅತ್ಲು. ನೀನು ಇಷ್ಟು ಧೈರ್ಯವಂತೆ ಅಂತ ಅಂದುಕೊಂಡಿರಲಿಲ್ಲ ಹೀರಾ. ಅರ್ಜುನನಿಗಾಗಿ ನಿನ್ನ ಮೇಲಿದ್ದ ನಂಬಿಕೆ ಸುಳ್ಳಾಗಲಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಗೊತ್ತಾ? ನಿನ್ನ ಮಾವ ಬೆರಳನ್ನು ಅಲುಗಾಡಿಸಿಲ್ಲ. ಅದೆಲ್ಲ ನಿನ್ನ ಪ್ಲ್ಯಾನ್ ಪ್ರಕಾರವೇ ನಡೆದಿದೆ. ಆದರೆ ಮೈಥಿಲಿಗೆ ಆಗಾಗಿದ್ದು ಸ್ವಲ್ಪ ಬೇಸರ ತಂದಿದೆ. ಹೆಣ್ಣು ಮಗಳಲ್ವಾ, ಆದರೆ ಇದೆಲ್ಲ ಅಣೆಬರಹ ಅಂದರು ತಾತಯ್ಯ. ಆ್ಯಂಬುಲೆನ್ಸ್ ಹತ್ತಿದ್ದ ಮೈಥಿಲಿಯನ್ನು ನೋಡ್ತಾ ಹೀರಾ ಮೌನವಾಗಿ ನಿಂತಳು. ಅರ್ಜುನ್ ಬಂದ ಮೇಲೆ ಹೆಲಿಕಾಪ್ಟರ್ ಹಾರಿ ಅವರು ಉಳಿದುಕೊಂಡಿದ್ದ ಮನೆಯ ಪಕ್ಕದಲ್ಲಿ ಇಳೀತು. ಅವರಿಗಾಗಿ ಕಾಯ್ತಾ ಇದ್ದ ಬ್ರೌನಿ ಹೀರಾಳನ್ನು ಇದ ಕೂಡಲೇ ಬಂದು ಅಪ್ಕೊಂಡ್ಳು. ತುಂಬ ದಿನಗಳ ನಂತರ ಭೇಟಿ ಆಗ್ತಿರೋದು ಮತ್ತು ಹೀರಾಳಿಗೆ ಈಗ ಸಮಾಧಾನದ ಅಗತ್ಯ ಇತ್ತು. ಬ್ರೌನಿ ಹೀರಾಳನ್ನು ಒಳಗಡೆ ಕರ್ಕೊಂಡು ಹೋದ್ಲು. ವಿನಯ್ ಅನ್ನೋನು ಬಂದು ಸರ್ ಅಂದಾಗ, ಆಸ್ಪತ್ರೆಗೆ ಹೋಗು ವಿನಯ್, ಅಲ್ಲಿರೋದು ನಿನ್ನಿಷ್ಟ ಅಂತ ಹೇಳಿ ಅರ್ಜುನ್ ಅನ್ವಿಕಾಳಿಗೆ ಫೋನ್ ಮಾಡ್ತಾ ಒಳಗೆ ಹೋದ. ಮೈಥಿಲಿಯನ್ನು ನೀನು ಯಾಕೆ ಇಷ್ಟಪಡ್ತಿದ್ಯಾ ವಿನಯ್? ಅವಳು ಎಂಥವಳು ಅಂತ ನಿನಗೆ ಗೊತ್ತು ತಾನೇ ಅಂತ ರಾಧಾಕೃಷ್ಣ ಕೇಳಿದ್ರು. ಅವಳು ಮಾಡಿದ ಕೆಲಸಗಳು ತುಂಬ ಘೋರವಾಗಿವೆ ತಾತಯ್ಯ, ಆದರೆ ಅವಳಲ್ಲಿನ ಒಂದು ಬಾಲಿಶತನವನ್ನು ನಾನು ನೋಡಿದ್ದೀನಿ. ಅದು ಮೊದಲ ಪ್ರೀತಿಯೋ ಏನೋ ಹಾಗೆ ಉಳಿದಿದೆ. ಎಂತಹ ರಾಕ್ಷಸಿ ಆದರೂ ಅವಳನ್ನು ಬದಲಿಸಬಹುದು ಎಂಬ ಸಣ್ಣ ಆಸೆ ನನ್ನದು. ನೀನು ನಿಜವಾಗಿಯೂ ಅವಳನ್ನು ಪ್ರೀತಿಸ್ತಿದ್ರೆ ಈಗ ಅವಳಿರೋ ಸ್ಥಿತಿಯನ್ನು ಒಪ್ಕೊಳ್ತೀಯಾ ಅಂತ ಕೇಳಿದ್ರು. ಪ್ರೀತಿ ಅಂದಮೇಲೆ ಅವಳು ಹೇಗಿದ್ದರೂ ಒಪ್ಕೊಳ್ತೀನಿ. ಬಹುಶಃ ಮೈಥಿಲಿ ಬದಲಾಗಲು ಇದೊಂದು ಅವಕಾಶ ಏನೋ. ಅವಳಿಗೆ ಹೀಗಾಗಲಿ ಅಂತ ಬಯಸಲಿಲ್ಲ, ಆದರೆ ಬದಲಾವಣೆ ಬರಬೇಕೆಂದರೆ ಒಂದು ದೊಡ್ಡ ನೋವನ್ನು ಅನುಭವಿಸಲೇಬೇಕು ಅಂದ ವಿನಯ್. ನಿನ್ನಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಿದೆ, ನಿನ್ನಿಷ್ಟ ಅಂತ ತಾತಯ್ಯ ಡ್ರೈವರ್ನನ್ನು ಕರೆಸಿ ಆಸ್ಪತ್ರೆಯ ವಿಳಾಸ ಹೇಳಿ ವಿನಯ್ನನ್ನು ಕಳಿಸಿದ್ರು. ಹೀರಾ ಹೇಗಿದ್ದಾಳೆ ಅರ್ಜುನ್ ಅಂತ ಅನ್ವಿಕಾ ಕೇಳಿದ್ಲು. ಅವಳು ಚೆನ್ನಾಗಿದ್ದಾಳೆ. ಖುಷಿಯಲ್ಲಿದ್ದಾಳೆ. ನಿದ್ರಿಸ್ತಿದ್ದ ಖುಷಿಯನ್ನು ಕ್ಯಾಮರಾದಲ್ಲಿ ನೋಡಿದ ಮೇಲೆ ನಿನ್ನ ಕಡೆಗೆ ತಿರುಗಿಸು ಅಂದ ಅರ್ಜುನ್. ಅನ್ವಿಕಾ ನೋಡಲಿಲ್ಲ. ಅನ್ವಿಕಾ, ಯಾಕೆ ನನ್ನ ಹತ್ರ ಏನೂ ಹೇಳ್ತಿಲ್ಲ? ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವೇ? ಅವಳು ಮೆಲ್ಲಗೆ ಬಿಕ್ಕಳಿಸ್ತಿದ್ರೆ, ಅಳ್ತಿದ್ರೆ ನಾನು ಬಂದ ಮೇಲೆ ಶಿಕ್ಷೆ ಗಟ್ಟಿಯಾಗಿರುತ್ತೆ. ಮೊದಲು ನಲ್ಲಿಕಟ್ಟು ಅಂತ ಗದರಿಸ್ದ. ನಿಮ್ಮ ಬೆದರಿಕೆಗೇನು ಕಡಿಮೆ ಇಲ್ಲ. ಇಷ್ಟೊತ್ತು ಎಷ್ಟು ಗಾಬರಿಯಾಗಿದೆ ಗೊತ್ತಾ, ಅದಕ್ಕೆ ಹೇಳಲಿಲ್ಲ ಅಂತ ಫೋನ್ ಕಟ್ ಮಾಡ್ದ ಅರ್ಜುನ್. ಅಯ್ಯೋ ಕಟ್ಟಾಯಿತು ಅಂತ ಅನ್ವಿಕಾ ಮತ್ತೆ ಮಾಡಿದ್ರು ಅವನು ಫೋನನ್ನು ಎತ್ತಲಿಲ್ಲ. ಕೋಪ ಬಂದಿದ್ದಕ್ಕೆ ಬೇಸರ ಮಾಡಿಕೊಂಡು ತಾತಯ್ಯನಿಗೆ ಫೋನ್ ಮಾಡಿದ್ಲು. ಅವರು ಕಾಫಿಯನ್ನು ಕುಡಿತಿದ್ರು. ಹೀರಾಳನ್ನು ನೋಡಬೇಕು ತಾತಯ್ಯ ಅಂದ್ಲು. ಅವಳು ಸ್ನಾನ ಮಾಡ್ತಿದ್ದಾಳೆ ಮಗು, ಬಂದಮೇಲೆ ಹೇಳ್ತೀನಿ. ಖುಷಿ ಹೇಗಿದ್ದಾಳೆ? ನಿನ್ನ ಧ್ವನಿ ಯಾಕೆ ಹೀಗಿದೆ? ಅತ್ತಿದೆಯಾ? ಇಲ್ಲ, ಎಲ್ಲವನ್ನ ತಿಳಿದವರು ಮನಸ್ಸಿನಲ್ಲೇ ಇಟ್ಕೊಳ್ಬೇಕಾ? ಮಾವ ಸೊಸೆಗೆ ಅದು ಸಾಧ್ಯ, ನನ್ನ ಕೈಯಲ್ಲಾಗಲ್ಲ ಅಂತ ಅನ್ವಿಕಾ ಹೇಳ್ತಿರುವಾಗಲೇ ಫೋನ್ ಕಟ್ಟಾಯಿತು. ಅರೆ ಅರ್ಜುನ್,
ಅವಳು ಅಳ್ತಿದ್ದಾಳೆ, ಮಾತಾಡೋದಕ್ಕೆ ಬಿಡು. ಮಾತಾಡಿದ್ರೆ ಅಳು ಜಾಸ್ತಿ ಆಗುತ್ತೆ ತಾತಯ್ಯ, ಸ್ವಲ್ಪ ಬಿಟ್ಟು ಮಾಡ್ತಾಳೆ ಅಂತ ಅರ್ಜುನ್ ಹೇಳಿ ಹೀರಾಳಿಗಾಗಿ ಕಾಯ್ತಿದ್ದ. ಹೀರಾ ಸ್ನಾನ ಮುಗಿಸಿ ಬಂದು ಅರ್ಜುನನ ಪಕ್ಕದಲ್ಲಿ ಕೂತು ಹೆಗಲ ಮೇಲೆ ತಲೆ ಇಟ್ಟು ಕಣ್ಣನ್ನು ಮುಚ್ಕೊಂಡ್ಳು. ಅವಳ ಕೆನ್ನೆ ಸವರ್ತಾ ನಡೆದದನ್ನು ಮರೆತುಬಿಡು ಮಗು, ಮೆದುಳಿನಿಂದ ಕಸನೆಲ್ಲ ತೆಗೆದು ಹಾಕಿದ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ಬ್ರೌನಿ ತಂದ ಬ್ರೆಡ್ಡನ್ನು ಅವಳ ಬಾಯಿಗಿಟ್ಟ. ತಿನ್ನೋದಕ್ಕೆ ಇಷ್ಟ ಇಲ್ಲ ಮಾವ ಅಂತ ತಳ್ಳಿದ್ಲು. ತಿಂದಿದ್ರೆ ನನಗೆ ಕೋಪ ಬರುತ್ತೆ ಅಂದಾಗ ಒಂದು ಸಣ್ಣ ತುಂಡು ಕಚ್ಚಿ ಅನ್ವಿಕಾ ಜೊತೆ ಮಾತಾಡಬೇಕು ಮಾವ ಅಂದ್ಲು. ಅಲ್ಲಿ ನಯಾಗರ ಜಲಪಾತದಂತೆ ಕಣ್ಣೀರು ಹರಿತಾ ಇರುತ್ತೆ. ಅವಳೀಗ ಮಲಗ್ತಾಳೆ, ಬೆಳಗ್ಗೆ ಮಾತಾಡೋಣ ಅಂತ ಅರ್ಜುನ್ ಹೇಳ್ದ. ಮೈಥಿಲಿ ಈಗ ಹೇಗಿದ್ದಾಳೆ ಅಂದ್ಲು ಹೀರಾ. ಅರ್ಜುನ್ ಏನನ್ನೂ ಮಾತಾಡಲಿಲ್ಲ. ಅವಳಿಗೆ ಫೋನ್ ಕೊಟ್ಟು ವಿನಯ್ ನಂಬರ್ ಇದೆ, ಅವನಿಗೆ ಕೇಳಿ ತಿಳ್ಕೊ ಅಂತ ಹೇಳಿ ಊಟ ಮಾಡಿಸಿ ಅವನು ಹೊರಟು ಹೋದ. ಹೀರಾ ಮಗು, ಅವಳ ಮೇಲೆ ನಿನಗೆ ಇನ್ನೂ ಯಾಕೆ ಇಷ್ಟೊಂದು ಕನಿಕರ? ಸ್ತ್ರೀ ಎಷ್ಟು ನೋವು ಅನುಭವಿಸಿದ್ಲು ಅಂತ ಅರ್ಜುನ್ ಕಣ್ಣಾರೆ ನೋಡಿದ್ದಾನೆ. ಅದಕ್ಕೆ ಅವನಿಗಿಲ್ಲ ಮೈಥಿಲಿ ಮೇಲೆ ಸ್ವಲ್ಪನೂ ದಯೆ ಇಲ್ಲ. ನೀನು ಅವಳ ಬಗ್ಗೆ ಕೇಳಿದ್ರೆ ಅವನಿಗೆ ಕೋಪ ಬರುತ್ತೆ. ಅವಳು ಹೇಗಿದ್ದಾಳೆ ಅಂತ ತಿಳಿದ ಮೇಲೆ ಮತ್ತೆ ಕೇಳಲ್ಲ ತಾತಯ್ಯ ಅಂತ ಮೊಬೈಲನ್ನು ಅನ್ಲಾಕ್ ಮಾಡಿದ್ಲು ಹೀರಾ. ಪಾಸ್ವರ್ಡನ್ನು ಬದಲಿಸಿರಲಿಲ್ಲ. ಅನ್ವಿಕಾ, ಹೀರಾ ಮತ್ತು ಖುಷಿಯ ಹುಟ್ಟಿದ ದಿನಾಂಕಗಳನ್ನೇ ಇಟ್ಕೊಂಡಿದ್ದ. ಅರ್ಜುನ್ ಕಚೇರಿಗೆ ಹೋಗಲು ತಯಾರಾಗಿ ಬಂದು ನಾನು ಮತ್ತು ಹೀರಾ ಸ್ವಲ್ಪ ಹೊರಗೆ ಹೋಗ್ತೀವಿ ಅಂದ. ಆಫೀಸ್ಗೆ ಹೋಗೋ ದಾರಿಯೇ ಆದ್ದರಿಂದ ಹೀರಾಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡ. ನೀನು ಏನು ತಿಂದಿಲ್ಲ ಮಾವ ಅಂದ್ಲು ಹೀರಾ. ಆಫೀಸ್ನಲ್ಲಿ ಮೀಟಿಂಗ್ ಇದೆ, ಮುಗಿಸಿ ತಿಂತೀನಿ ಅಂತ ಹೇಳಿ ಅವಳಿಗೆ ಜಾಗರೂಕತೆಯಿಂದ ಇರೋದಕ್ಕೆ ಹೇಳಿ ಅವನು ಹೊರಟ. ಇತ್ತ ಅನ್ವಿಕಾ ಪದೇ ಪದೇ ಫೋನ್ ಮಾಡುತ್ತಲೇ ಇದ್ದು. ಅವಳು ಹೋಗಿ ಈಗ ಅವಳಿಗೆ ಸಿಟ್ಟು ಬಂದಿತ್ತು. ಎಷ್ಟು ಹಠ ಇವನಿಗೆ, ಫೋನ್ನೇ ಎತ್ತುತ್ತಿಲ್ಲ ಅಂತ ಮೂಗಿನಿಂದ ಬಿಸಿ ಉಸಿರು ಬಿಡ್ತಾ ಮತ್ತೆ ಮಾಡಿದ್ಲು. ಆದರೆ ಆ ರಾಕ್ಷಸ ಎತ್ತೋ ಲಕ್ಷಣಗಳು ಇರಲಿಲ್ಲ. ಹಿಂದೆ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಬೈದ ಬೈಗುಳಗಳನ್ನೆಲ್ಲ ನೆನಪಿಸ್ಕೊಂಡು ಮತ್ತೆ ಬೈಯತೊಡಗಿದ್ಲು. ಮಾನ್ಸ್ಟರ್, ದಯೇ ಇಲ್ಲದವನು, ಹೆಸರಿಗೆ ಮಾತ್ರ ರಾಮ ಅಂತ ಇಟ್ಕೊಂಡಿದ್ದಾನೆ ಅಂತ ಅನ್ವಿಕಾ ಬೈತಿರುವಾಗಲೇ ಏನಂದೆ ಅನ್ನೋ ಗಡಸು ಧ್ವನಿ ಕೇಳಿಸ್ತು. ಅನ್ವಿಕಾಳ ಗಂಟಲಿನಲ್ಲಿ ಉಸಿರು ಸಿಕ್ಕಾಕೊಂಡಂತಾಗಿ ಮೊಬೈಲ್ನಲ್ಲಿ ಮ್ಯೂಟ್. ನೀವು ಯಾವಾಗ ಬಂದ್ರಿ ಅಂತ ಕಣ್ಣರಳಿಸಿ ಕೇಳಿದ್ಲು. ನೀಲಿ ಬಣ್ಣದ ಸೂಟ್ ಹಾಕಿ ಸುಂದರವಾದ ಕೂದಲಿನ ವಿನ್ಯಾಸದೊಂದಿಗೆ ಅರ್ಜುನ್ ಅತಿ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಅನ್ವಿಕಾ ಕೂಡ ಗುಲಾಬಿ ಬಣ್ಣದ ಸೀರೆಯಲ್ಲಿ ಜಡಿಯನ್ನು ಮುಂದೆ ಹಾಕೊಂಡು ಸಿಟ್ಟಿನಿಂದ ಕೆಂಪಾದ ಮುಖದಲ್ಲಿ ಬಹಳ ಮುದ್ದಾಗಿ ಕಾಣ್ತಿದ್ಲು. ಏನಂದೆ ಅಂತ ಕೇಳಿದೆ ಅಂತ ಅರ್ಜುನ್. ಏನಂದೆ, ಹೆಸರಿಗೆ ಮಾತ್ರ ರಾಮ ಆದರೆ ಸಾಕಾ, ಹೆಂಡತಿ ಮಾತು ಕೂಡ ಕೇಳಿಸ್ಕೊಳ್ಬೇಕು, ಹಾಗಿದ್ರೆ ಅರ್ಜುನ್ ಅಂತಲೇ ಕರೀರಿ ಅಂದ. ಅನ್ವಿಕಾ ಅನುಮಾನದಿಂದ ನೋಡಿದ್ಲು. ನಾನು ರಾಮ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆಯಲ್ಲ, ಆ ಹೆಸರಿಗೆ ಮಸಿ ಬಳಿಯೋದು ಇಷ್ಟ ಇಲ್ಲ ಅಷ್ಟೇ ಅಂದ. ಮೆಂಟಲ್ ಅಂತ ಹೇಳಿ ಅನ್ವಿಕಾ ಫೋನ್ ಕಟ್ ಮಾಡಿದ್ಲು. ಓಯ್ ರಾಮಯ್ಯ ನಿಲ್ಲಪ್ಪ ಅಂತ ಕಿರ್ಚ್ತಿದ್ರು, ಅವನು ನಿಲ್ಲಿಲ್ಲ. ಮತ್ತೆ ಎಷ್ಟು ಬಾರಿ ಮಾಡಿದ್ರೂ ಫೋನ್ ಎತ್ತಲಿಲ್ಲ. ಈ ರಾಕ್ಷಸ ಸಾಮಾನ್ಯವಿದ್ದಾಗಲೇ ತಡೆಯೋದು ಕಷ್ಟ, ಇನ್ನು ಕೋಪದಲ್ಲಿದ್ದರೆ ಮುಗೀತು. ಮೈಥಿಲಿಯನ್ನು ಹಿಡ್ದಿದ್ದಾರಾ? ಹಿಡಿದ ಮೇಲೆ ಅವಳನ್ನ ಏನು ಮಾಡಿದ್ರು? ನನ್ನ ಕೈಗೆ ಸಿಗಲಿ, ಅವಳ ಚರ್ಮ ಸುಲಿತೀನಿ ಅಂತ ಹಲ್ಲು ಕಡಿಯುತ್ತಾ ರಾತ್ರಿಯೆಲ್ಲ ಫೋನ್ ಮಾಡಿ ಮಾಡಿ ಸುಸ್ತಾಗಿ ಮಲಗಿಬಿಟ್ಲು. ಬೆಳಿಗ್ಗೆ ಖುಷಿಯ ನಗು ಕೇಳಿ ಅನ್ವಿಕಾ ಎಚ್ಚರಗೊಂಡ್ಳು. ಅವಳು ತನ್ನ ಡ್ಯಾಡಿ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ಲು. ರಾತ್ರಿಯಿಂದ ನಾನು ಕಾವಲುಗಾರನಂತೆ ಕಾಯ್ತಾ ಫೋನ್ ಮಾಡಿದ್ರೂ ಎತ್ತಲಿಲ್ಲ, ಈಗ ಈ ಮಹಾರಾಣಿ ಜೊತೆ ಮಾತಾಡೋದಕ್ಕೆ ಸಮಯ ಸಿಕ್ತಾ ಅಂತ ಹಾರು ಬಂದು ಖುಷಿ ಕೈಲಿದ್ದ ಫೋನ್ ಕಿತ್ಕೊಂಡ್ಳು ಅನ್ವಿಕಾ. ಅಷ್ಟರಲ್ಲಿ ಫೋನ್ ಕಟ್ಟಾಯಿತು. ಅನ್ವಿಕಾ ಬೇಸರದಿಂದ ಮಗಳನ್ನು ನೋಡಿದ್ಲು. ಏನು ಮಾಡ್ತಿದ್ಯಾ ಮಮ್ಮಿ, ನಾನು ಡ್ಯಾಡಿ ಜೊತೆ ಮಾತಾಡ್ತಿದ್ರೆ ಫೋನ್ ಕಿತ್ಕೊಂಡಿಯಲ್ಲ ಅಂತ ಪುಟಾಣಿ ಖುಷಿ ಬಹಳ ಗಂಭೀರವಾಗಿ ನೋಡಿದ್ಲು. ಮುಂದಿನ ಹೆಜ್ಜೆ. ಅರ್ಜುನ್ ಭಾರತಕ್ಕೆ ಬಂದ ಮೇಲೆ ಅನ್ವಿಕಾಳ ಸಿಟ್ಟನ್ನು ಹೇಗೆ ತಣ್ಣಗಾಗಿಸ್ತಾನೆ ಮತ್ತು ಹೀರಾಳ ಮುಂದಿನ ನಿರ್ಧಾರ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಹೆಚ್ಚಿನ ಎಪಿಸೋಡ್ಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಫಾಲೋ ಮಾಡಿ. ಇವತ್ತು 200 ಕಂಪ್ಲೀಟ್ ಆದರೆ ಎಕ್ಸ್ಟ್ರಾ ಒಂದು ಎಪಿಸೋಡ್ ಹಾಕ್ತೀನಿ. ಥ್ಯಾಂಕ್ ಯು.